ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಜಯನಗರದ ಪಶ್ಚಿಮದ ಕಡೆ ಬಂದಿದ್ದೀನಿ, ವಾಕ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಇವತ್ತಿನ ಮಾತುಕತೆಗೆ ನಿಮ್ಮ ಜೊತೆ ಮುಖಾಮುಖಿ ಆಗ್ತಿದ್ದೀನಿ. ಇವತ್ತಿನ ವಿಷಯ ನೆಮ್ಮದಿ. ಈ ನೆಮ್ಮದಿ ಅನ್ನೋ 3 ಅಕ್ಷರದ ಪದ ತುಂಬ ವಿಶಾಲವಾದ ಪದ ಮತ್ತು ಅರ್ಥಪೂರ್ಣ ಪದ ಮತ್ತು ಸಾರ್ವಕಾಲಿಕ ಸತ್ಯವನ್ನು ಪ್ರತಿಪಾದಿಸುವ ಈ ಪದಕ್ಕೆ ತುಂಬ ಅರ್ಥವಿದೆ. ನೆಮ್ಮದಿ ಯಾರಿಗೆ ಬೇಕಾಗಿದೆ? ನೆಮ್ಮದಿ ಎಲ್ಲರಿಗೂ ಬೇಕು. ಆದರೆ ಈ ನೆಮ್ಮದಿಯ ಹುಡುಕಾಟ ಎಲ್ಲಿದೆ? ನಾವು ನೆಮ್ಮದಿಯನ್ನು ಪಡಿಬೇಕು ಅಂದರೆ ಏನು ಮಾಡಬೇಕು? ಇವೆಲ್ಲವೂ ತುಂಬ ಬಗೆಹರಿಸಲಾಗದ ಮತ್ತು ತುಂಬ ಬೃಹತ್ತಾಗಿ ಯೋಚನೆ ಮಾಡುವಂತಹ ಪಠ್ಯ. ಆದರೆ ನಾವು ನೆಮ್ಮದಿಯನ್ನು ಕಂಡುಕೋಬೇಕು ಅಂದರೆ ನಾವು ಮೊದಲಿಗೆ ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮನ್ನು ನಾವು ಅರ್ಥ ಮಾಡಿಕೊಂಡಾಗ ನಮ್ಮ ಮನೆಯ ಸಿಬ್ಬಂದಿಯನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಏಕೆಂದರೆ ನಾವು ನೆಮ್ಮದಿಯನ್ನು ಹೊರಗಿನ ಪ್ರಪಂಚಕ್ಕೆ ನೋಡ್ತೀವಿ, ಆದರೆ ನೆಮ್ಮದಿ ಇರೋದು ನಮ್ಮ ಒಳಗೆ. ಹಾಗಾಗಿ ನಮ್ಮ ಒಳಗಿರುವ ಆ ಚೈತನ್ಯದ ನೆಮ್ಮದಿಯನ್ನು ನಾವು ಕಂಡುಕೊಂಡ್ರೆ ನಮ್ಮ ಮನೆಯ ಸದಸ್ಯರಿಗೆ ನಾವು ಅದನ್ನು ರವಾನಿಸಬಹುದು. ಏನಂತೀರ ಸ್ನೇಹಿತರೆ? ಇಷ್ಟು ಸಾಕು ಅಂತ ಕಾಣುತ್ತೆ. ಎಲ್ಲರಿಗೂ ನಮಸ್ಕಾರ.